ಬೆಳಗಾವಿಯಲ್ಲಿ ಮಹಿಳೆಯನ್ನ ವ್ಯವಸ್ಥೆಗೊಳಿಸಿ ಹಲ್ಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಬಿಜೆಪಿ ಈಗ ಸಿಡಿದೇಳ್ತಾ ಇದೆ. ಇನ್ಫ್ಯಾಕ್ಟ್ ಗೃಹ ಸಚಿವ ಪರಮೇಶ್ವರ್ ಅವರ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಯತ್ನಿಸಲಾಗಿದೆ. ಬಿಜೆಪಿ ಮಹಿಳಾ ಮೋರ್ಚಾ ಕಾರ್ಯಕರ್ತರ ಬಂಧನ ಕೂಡ ಆಗಿದೆ, ಅಂದ್ರೆ ವಶಕ್ಕೆ ಪಡೆಯೋ ಕೆಲಸ ಕೂಡ ಆಗಿದೆ. ಮೇಕ್ರಿ ಸರ್ಕಲ್ನಲ್ಲಿ ಪೊಲೀಸರು ಅನಿವಾರ್ಯವಾಗಿ ವಶಕ್ಕೆ ಪಡಿಬೇಕಾಗಿ ಬಂತು. ಈ ಘಟನೆಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರೋದು ಜೊತೆಗೆ ಸ್ಥಳೀಯ ಪೊಲೀಸರ ಕರ್ತವ್ಯ ಲೋಪದ ಬಗ್ಗೆ ಪದೇ ಪದೇ ಬಿಜೆಪಿ ಪ್ರಶ್ನೆಯನ್ನ ಎತ್ತುತ್ತಾ ಇದೆ. ಆಮೇಲೆ ರಾಜಕೀಯ ಸ್ವರೂಪವನ್ನ ಕೂಡ ಇಡೀ ಘಟನೆ ಪಡೆದಿರುವುದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇಷ್ಟು ದಿನ ಕಾಂಗ್ರೆಸ್ನವರು ಮಣಿಪುರದ ಇಶ್ಯೂವನ್ನ ತೆಗೆದು ಬಿಜೆಪಿಗೆ ಮುಜುಗರ ತರುವಂತಹ ವಿಚಾರವನ್ನ ದೇಶದಾದ್ಯಂತ ಮಾಡಿದ್ರು. ಈಗ ಪ್ರಬಲ ಅಸ್ತ್ರ, ಬೆಳಗಾವಿ ಅಸ್ತ್ರ ಸಿಕ್ಕಂತಾಗಿದೆ. ಹೀಗಾಗಿ ಬಿಜೆಪಿಗರು ಫುಲ್ ಆಕ್ಟಿವ್ ಮೋಡ್ನಲ್ಲಿದ್ದಾರೆ. ಇನ್ಫ್ಯಾಕ್ಟ್ ಮಹಿಳಾ ಮೋರ್ಚಾ ವಿಂಗ್ನ ಕಾರ್ಯಕರ್ತೆಯರು ಕೂಡ ಇವತ್ತು ಪ್ರೊಟೆಸ್ಟ್ ಮಾಡೋದಕ್ಕೆ ಬೀದಿಗೆ ಇಳಿದ್ರು. ಇನ್ಫ್ಯಾಕ್ಟ್ ಗೃಹ ಸಚಿವ ಪರಮೇಶ್ವರ್ ಅವರ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಯತ್ನಿಸಿದ್ರು. ಒಂದು ರೀತಿಯಲ್ಲಿ ಕಾನೂನು ಸುವ್ಯವಸ್ಥೆಯ ಮುಖ್ಯ ವಿಚಾರಗಳನ್ನೇ ಬದಿಗಿಟ್ಟ ರೀತಿಯಲ್ಲಿ ಕಾಣ್ತಾ ಇದೆ. ಬೆಳ್ಳೂರು ಒಂದು ರೀತಿಯಲ್ಲಿ ಕಾನೂನು ಸುವ್ಯವಸ್ಥೆಯ ಮುಖ್ಯ ವಿಚಾರಗಳನ್ನೇ ಬದಿಗಿಟ್ಟ ರೀತಿಯಲ್ಲಿ ಕಾಣ್ತಾ ಇದೆ. ಪ್ರೊಟೆಸ್ಟ್ ನಲ್ಲಿ ಈ ಮಹಿಳೆಯರು ಪಾಲ್ಗೊಂಡಿದ್ದಾರೆ, ಬಿಜೆಪಿ ಮಹಿಳಾ ಕಾರ್ಯಕರ್ತರು ಪಾಲ್ಗೊಂಡಿದ್ದಾರೆ ಅಂತ ಹೇಳಿ ಎಲ್ಲರೂ ಕೂಡ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗ್ತಾ ಇದ್ದಾರೆ. ಹಾಗೆ ಇಡೀ ಪ್ರಕರಣದ ಜವಾಬ್ದಾರರು ಗೃಹ ಸಚಿವರೇ ಅಂತ ಅವ್ರು ಹೇಳ್ತಾ ಇದ್ದಾರೆ.